ಹಾಯ್ ಹಲೋ ನಮಸ್ತೆ. ನಿಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ನಟ ಯಶ್ ಅವರು ಅಭಿನಯಿಸಿರ್ತಕ್ಕಂತಹ ಚಿತ್ರವಾಗಿರ್ತಕ್ಕಂತಹ ಟಾಕ್ಸಿಕ್ ಮೂವಿ ಇನ್ನೇನು ಕೆಲವು ದಿನಗಳಲ್ಲಿ ತೆರೆ ಮೇಲೆ ಬರ್ತಾ ಇರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಆದರೆ ಈಗ ಟಾಕ್ಸಿಕ್ ಮೂವಿ ಒಂದು ಬಿಗ್ ಟ್ರೆಂಡ್ ಅನ್ನು ಸೃಷ್ಟಿ ಮಾಡಿದೆ. ಒಂದು ಬಿಗ್ ಈವರೆಗೂ ಕೂಡ ಭಾರತೀಯ ಇತಿಹಾಸದಲ್ಲಿ ಯಾವುದೇ ಚಿತ್ರ ಕ್ರಿಯೇಟ್ ಮಾಡದೇ ಇರತಕ್ಕಂತಹ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಲಿಕ್ಕೆ ಅಂತೇಳಿ ನಮ್ಮ ಕನ್ನಡದ ಚಿತ್ರ ಹೊರಟಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಈವರೆಗೂ ಯಾವುದೇ ಚಿತ್ರ ಆಗಿದ್ರೂ ಕೂಡ ಈ ಪರಿಯಾಗಿರ್ತಕ್ಕಂತಹ ಒಂದು ಜನರು ಆಸಕ್ತಿಯನ್ನು ತೋರಿಸುವ ಮಟ್ಟದಲ್ಲಿ ಯಾವುದೇ ಟ್ರೈಲರ್ನ ಬಿಡುಗಡೆ ಮಾಡದೆ, ಯಾವುದೇ ರೀತಿಯ ಕಂಟೆಂಟನ್ನು ನೋಡದೆ, ಸರಿಯಾಗಿ ಕೇವಲ ಪೋಸ್ಟರ್ಗಳಲ್ಲಿ ಕೇವಲ ಒಂದು ಇಂಟ್ರಡಕ್ಷನ್, ಒಂದೇ ಒಂದು ಸಣ್ಣದಾಗಿರ್ತಕ್ಕಂತಹ ತುಣುಕನ್ನು ನೋಡಿ ಈ ಪರಿಯಾಗಿರ್ತಕ್ಕಂತಹ ಕೇವಲ ಯಾವುದೇ ಒಂದೇ ಒಂದು ಸಣ್ಣ ಇಂಡಸ್ಟ್ರಿಗೆ ಮಾತ್ರ ಸೀಮಿತವಾಗಿರದೆ ಪ್ರತಿಯೊಂದು ಇಂಡಸ್ಟ್ರಿಯವರು ಕೂಡ ಪ್ರತಿಯೊಂದು ಎಲ್ಲ ರಾಜ್ಯದಿಂದ ಎಲ್ಲ ನಮ್ಮ ದೇಶವನ್ನು ಹೊರತುಪಡಿಸಿ ಬೇರೆ ದೇಶದವರು ಕೂಡ ಇವತ್ತು ಟಾಕ್ಸಿಕ್ ಮೂವಿಯನ್ನು ನೋಡಲಿಕ್ಕೆ ಅಂತೇಳಿ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತಂದರೆ ಬಿಕಾಸ್ ಆಫ್ ಯಶ್ ಆ್ಯಂಡ್ ಅವರ ಮಾಡಿರ್ತಕ್ಕಂತಹ ಸ್ಟ್ರಗಲ್. ಅವರು ಜನರಿಗೆ ತೋರಿಸ್ಲಿಕ್ಕೆ ಅಂತೇಳಿ ಏನು ಬರ್ತಿದ್ದಾರೆ ಟಾಕ್ಸಿಕ್ ಸಿನಿಮಾದ ಮುಖಾಂತರ, ಆ ಒಂದು ವಿಜುವಲೈಸೇಷನ್, ಆ ಒಂದು ಕ್ವಾಲಿಟಿ ಆಗಿರ್ಬೋದು. ಸೊ ಆ ಒಂದು ಕ್ವಾಲಿಟಿಯ ಬಗ್ಗೆ ಆಗಿರ್ಬೋದು, ಆ ಒಂದು ವಿಜುವಲೈಸೇಷನ್ ಬಗ್ಗೆ ಆಗಿರ್ಬೋದು, ಅಥವಾ ಅವರೇನು ಒಂದು ತುಣುಕನ್ನು ಬಿಟ್ಟಿದ್ರು, ರಾಯ ಅನ್ನುವಂತಹ ಇಂಟ್ರೊಡಕ್ಷನ್ ಅನ್ನು ಬಿಟ್ಟಿದ್ರು. ಸೊ ಅದಾದ ಬಳಿಕ ಟಾಕ್ಸಿಕ್ ಅನ್ನುವಂತಹ ಒಂದು ಹೈಪು ಡಬಲ್ ಅಲ್ಲ ತ್ರಿಬಲ್ ಆಯಿತು. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇವತ್ತಿನ ದಿನ ನಾಟ್ ಓನ್ಲಿ ಕನ್ನಡ, ನಾಟ್ ಓನ್ಲಿ ತಮಿಳ್, ನಾಟ್ ಓನ್ಲಿ ಹಿಂದಿ, ಮಲಯಾಳಂ, ತೆಲುಗು, ತಮಿಳ್, ಸೊ ಯಾವ ಇಂಡಸ್ಟ್ರಿ ಆದರೂ ಕೂಡ ಪರವಾಗಿಲ್ಲ, ಬಟ್ ಆದರೆ ಎಲ್ಲ ಇಂಡಸ್ಟ್ರಿಗಳನ್ನು ಮೀರಿ ಇವತ್ತು ಭಾರತವನ್ನೂ ಕೂಡ ಮೀರಿ ಅನ್ಯ ದೇಶದವರು ಕೂಡ ಇವತ್ತು ನಮ್ಮ ಭಾರತೀಯ ಚಿತ್ರರಂಗದ ಬಗ್ಗೆ ಮಾತಾಡ್ತಿದ್ದಾರೆ, ಅದರ ಬಗ್ಗೆ ವಿಡಿಯೋಸ್ಗಳನ್ನು ಮಾಡ್ತಿದ್ದಾರೆ, ಅದರ ಬಗ್ಗೆ ಅವರ ವೆಬ್ಸೈಟ್ಗಳಲ್ಲಿ, ಅವರ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಅದರ ಬಗ್ಗೆ ಒಂದು ರಿವ್ಯೂವ್ನ ಕೊಡ್ತಾ ಇದ್ದಾರೆ ಅಂತಂದರೆ ಬಿಕಾಸ್ ಆಫ್ ಟಾಕ್ಸಿಕ್ನ ಒಂದು ಕಂಟೆಂಟ್ ಆಗಿರ್ಬೋದು. ಅದು ಎಲ್ಲರಿಗೂ ಕೂಡ ಯೂನಿವರ್ಸಲ್ ಆಗಿ ಎಲ್ಲರಿಗೂ ಕೂಡ ಇಷ್ಟವಾಗುವ ರೀತಿಯಲ್ಲಿ ಆ ಒಂದು ಚಿತ್ರವನ್ನು ತೆರೆಯ ಮೇಲೆ ತರಲಿಕ್ಕೆ ಅಂತೇಳಿ ಸ್ಟ್ರಗಲನ್ನು ಮಾಡಿದ್ದಾರೆ ಟಾಕ್ಸಿಕ್ ಟೀಮ್ನವರು. ಆ ಒಂದು ಸ್ಟ್ರಗಲ್ ಎದ್ದು ಕಾಣ್ತಾ ಇದೆ ಇಲ್ಲಿ. ಸೊ ಆ ಒಂದು ಕ್ವಾಲಿಟಿ ಆಗಿರ್ಬೋದು, ಆ ಒಂದು ವಿಜುವಲೈಸೇಷನ್ ಆಗಿರ್ಬೋದು, ಆ ಒಂದು ಮ್ಯೂಸಿಕ್ ಆಗಿರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು, ಸೊ ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್. ಸೊ ಪರ್ಫೆಕ್ಟಲ್ಲೇ ಪರ್ಫೆಕ್ಟ್ ಅಂತಂದರೆ ನಮ್ಮ ಯಶ್ ಅಂತೇಳಿ ಕರಿತೀವಿ. ಯಾಕಂತಂದರೆ ಕಳೆದ 13-14 ಚಿತ್ರಗಳು ಎಲ್ಲವೂ ಕೂಡ ಸೂಪರ್ ಡೂಪರ್ ಹಿಟ್ ಆಗಿದ್ವು ಅವರವು. ಸೊ ಹಾಗಾಗಿ ಅವರು ಕಥೆಯಿಂದ ಕತೆಗೆ ಸೆಲೆಕ್ಷನ್ ಮಾಡುವಂತಹ ಪ್ರೋಸೆಸ್ಸು ಅದೇ ರೀತಿಯಾಗಿರ್ತದೆ. ಸೊ ಅವರು ಜನರ ನಾಡಿ ಮಿಡಿತವನ್ನು ಅರ್ಥೈಸ್ಕೊಂಡು ಅವ್ರಿಗೆ ಏನು ಬೇಕೋ, ಅವ್ರಿಗೆ ಏನು ತನ್ನ ಮೂಲಕ ಇಷ್ಟಪಡ್ತಾರೆ ಅನ್ನೋದನ್ನು ಕರೆಕ್ಟಾಗಿ ಆಯಾ ಟೈಮಿಗೆ ಕಥೆಯಿಂದ ಕತೆಗೆ ವಿಭಿನ್ನವಾಗಿ ಸೆಲೆಕ್ಷನ್ ಮಾಡೋದರ ಮುಖಾಂತರ ಆ ದಿನದಿಂದ ಈ ದಿನಕ್ಕೆ ಜನರು ಏನು ಬದಲಾವಣೆ ಆಗಿದೆ, ಏನನ್ನು ನಿರೀಕ್ಷೆ ಮಾಡ್ತಾರೆ ಅನ್ನೋದನ್ನು ಕರೆಕ್ಟಾಗಿ ಗೆಸ್ ಮಾಡಿ ಆ ಒಂದು ನಿರೀಕ್ಷೆಗೆ ತಕ್ಕಂತಹ ಸಿನಿಮಾವನ್ನು ತೆಗೆದುಕೊಂಡು ಬಂದು ಜನರಿಗೆ ಎಂಟರ್ಟೈನ್ ಕೊಡುವಂತಹ ಕೆಲಸವನ್ನು ನಟ ಯಶ್ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಸೊ ಅದರ ಒಂದು ರಿಸಲ್ಟ್ ಇವತ್ತು ದ ಇಂಡಿಯನ್ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾಗಳ ಪೈಕಿ ನಮ್ಮ ನಟ ಯಶ್ ಅವರು ಅಭಿನಯಿಸಿರ್ತಕ್ಕಂತಹ ಬರವಣಿಗೆಯಲ್ಲಿಯೂ ಕೂಡ ತನ್ನ ತಾನು ತೊಡಗಿಸಿರ್ತಕ್ಕಂತಹ ಹಾಗೂ ಆ ಒಂದು ಚಿತ್ರದ ಪ್ರೊಡ್ಯೂಸರ್ ಆಗಿರ್ತಕ್ಕಂತಹ ನಟ ಯಶ್ ಅವರು ನಡೆಸಿರ್ತಕ್ಕಂತಹ ಈ ಒಂದು ಟಾಕ್ಸಿಕ್ ಸಿನಿಮಾ ಮೋಸ್ಟ್ ಆಂಟಿಸಿಪೇಟೆಡ್ ನ್ಯೂ ಇಂಡಿಯನ್ ಮೂವೀಸ್ಗಳ ಪಟ್ಟಿಯಲ್ಲಿ ಅಗ್ರಗಣ್ಯವಾಗಿರ್ತಕ್ಕಂಥ ಸ್ಥಾನವನ್ನು, ಅಂದರೆ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಅಂದರೆ ಮೋಸ್ಟ್ ಆಂಟಿಸಿಪೇಟೆಡ್, ತುಂಬ ಜನ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥದ್ದು ಭಾರತದಲ್ಲಿ, ಇಂಡಿಯಾದಲ್ಲಿ ಯಾವ ಚಿತ್ರಕ್ಕೆ ಅಂಥೇಳಿ ನಾವು ನೋಡೋದಾಯಿತು ಅಂತಂದರೆ ಮೊದಲ ಸ್ಥಾನದಲ್ಲಿರುವಂಥದ್ದು ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ ಟಾಕ್ಸಿಕ್ ಚಿತ್ರ. ನಮ್ಮ ಯಶ್ ಅವರು ಅಭಿನಯಿಸಿ ಪ್ರೊಡ್ಯೂಸರ್ ಆಗಿ ಇರ್ತಕ್ಕಂತಹ ಒಂದು ಚಿತ್ರ ಅಂತಂದರೆ ಅದು ಟಾಕ್ಸಿಕ್ ಚಿತ್ರ. ಸೊ ನೋಡಿ ಎಷ್ಟು ಹೈಪನ್ನು ಕ್ರಿಯೇಟ್ ಮಾಡಿದೆ ನಮ್ಮ ಇಂಡಿಯಾದಲ್ಲೇ. ನೋಡಿ ನಾವು ಮಾತಾಡ್ತಿದ್ವಿ ಸ್ಯಾಂಡಲ್ವುಡ್ಗೋ, ಟಾಲಿವುಡ್ಗೋ, ಬಾಲಿವುಡ್ಗೋ ಈ ರೀತಿಯಾಗಿ ಕಂಪೇರನ್ನು ಮಾಡ್ತಾಯಿದ್ರು ಎಲ್ಲರೂ. ಓಕೆ, ಬಟ್ ಆದರೆ ಮೋಸ್ಟ್ ಆಂಟಿಸಿಪೇಟೆಡ್ ಮೂವೀಸ್ಗಳ ಲೀಸ್ಟಲ್ಲಿ ಮೊದಲ ಸ್ಥಾನದಲ್ಲಿ ಇದು ಪಡ್ಕೊಳ್ಳುತ್ತೆ ಅಂತಂದರೆ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಜನ ಈ ಒಂದು ಮೂವಿನ ನೋಡಲಿಕ್ಕೆ ಅನ್ನುವಂಥದ್ದು ಇಲ್ಲಿ ನಮಗೆ ಗೊತ್ತಾಗ್ತದೆ. ಸೊ 2ನೇ ಸ್ಥಾನದಲ್ಲಿ ಓ ರೋಮಿಯೋ ಅನ್ನುವಂಥದ್ದು ಐತೆ. ಸೊ 3ನೇ ಸ್ಥಾನದಲ್ಲಿ ದುರಂಧರ್ 2 ಐತೆ. ಸೊ ಹೀಗೆ ದುರಂಧರ್ 2ನೊಂದಿಗೆ ಟಾಕ್ಸಿಕ್ ಮೂವಿಯನ್ನು ಕಂಪೇರ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ, ಇಲ್ಲಿ ಜನ ಯಾವುದನ್ನು ನೋಡಲಿಕ್ಕೆ ಆಸಕ್ತರಾಗಿದ್ದಾರೆ ಅಂತಂದರೆ ಇಲ್ಲಿ ಟಾಕ್ಸಿಕ್ ಮೂವಿಯನ್ನು ನಾವು ನೋಡಬೇಕು ಅನ್ನೋ ನಿಟ್ಟಿನಲ್ಲಿ ಜನ ಆಸಕ್ತರಾಗಿದ್ದಾರೆ. ಸೊ ಇದರ ಮುಖಾಂತರ ನಮಗೆ ಗೊತ್ತಾಗ್ತದೆ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಏನೇನೆಲ್ಲ ಕಿಡಿಗೇಡಿಗಳು ಪ್ರಯತ್ನಗಳನ್ನು ಮಾಡಿದ್ರು, ಅದನ್ನು ಹತ್ತಿಕ್ಕಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬಾರ್ದು, ಅದೇ ಒಂದು ಮಾಡಲಿಕ್ಕೆ ಮುಂದಾದರೂ ಕೂಡ ಏನೂ ಕೂಡ ಮಾಡಲಿಕ್ಕಾಗಲ್ಲ ಅವ್ರ ಕೈಯಲ್ಲಿ. ಯಾಕೆ ಅಂತಂದರೆ ಜನರು ನೋಡ್ತಾರೆ. ಅಲ್ಲಿರ್ತಕ್ಕಂಥ ನಟ ಯಾರು ಅಂತಂದರೆ ನಟ ಯಶ್.
ಸೊ ನಟ ಯಶ್ ಅವರ ಮೇಲೆ ಅವರನ್ನು ಅರ್ತಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಾವ ರೀತಿಯಾಗಿ ಅವರು ಮೂವೀಸ್ನ ಕೊಡ್ತಾರೆ, ಸಿನಿಮಾ ಪ್ರೇಕ್ಷಕರಿಗೆ ಯಾವ ರೀತಿಯಾಗಿ ಅವರು ಎಂಟರ್ಟೈನ್ ಮಾಡ್ತಾರೆ ಅನ್ನುವಂಥದ್ದು ತುಂಬ ಚೆನ್ನಾಗಿ ಅವರನ್ನು ಏನು ಅರ್ತಿರ್ತಕ್ಕಂಥವರಿಗೆ ಮಾತ್ರ ಅದು ಗೊತ್ತಿರ್ತದೆ. ಸೊ ಹಾಗಾಗಿ ನಟ ಯಶ್ ಅವರು ಕೇವಲ ಸಣ್ಣ ಪುಟ್ಟ ನಟ ಅಲ್ಲ, ಅವರು ಇಂಟರ್ನ್ಯಾಷನಲಿ ಈ ಸಲ ಹೊಡೆಯೋಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸೊ ಆ ಒಂದು ಬಾರಿಕೇಟ್ನನ್ನ ದಾಟಿ ಎಲ್ಲರೂ ಕೂಡ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಭಾರತೀಯ ಚಿತ್ರರಂಗ ಪಾದಾರ್ಪಣೆಯನ್ನು ಮಾಡಲಿಕ್ಕೆ ಮುಖ್ಯ ಪಿಲ್ಲರ್ ಆಗಿ ನಿಂತಿರ್ತಕ್ಕಂಥದ್ದು ಇವತ್ತಿನ ದಿನ ಯಾರಾದರೂ ಇದ್ರು ಅಂತಂದರೆ ಅದು ನಟ ಯಶ್ ಅವರು. ಸೊ ಅದನ್ನು ಹೆಮ್ಮೆಯಿಂದ ಹೇಳ್ಕೋಬೇಕು. ಅವರು ನಮ್ಮ ಕನ್ನಡದ ನಟ, ನಮ್ಮ ಮಣ್ಣಿನ ಹುಡುಗ, ನಮ್ಮ ಗ್ರಾಮದ ಹುಡುಗ, ನಮ್ಮ ದೇಶದ ಹುಡುಗ, ನಮ್ಮ ಕರ್ನಾಟಕದ ಹುಡುಗ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೋಬೇಕು. ಅಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು. ಹಗಲು ರಾತ್ರಿ ನಿದ್ರೆಯನ್ನು ಮಾಡದೆ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಅಚಾತುರ್ಯತೆಗಳಾದರೂ ಕೂಡ ಅದಕ್ಕೆಲ್ಲವನ್ನ ಬದಿಗೊತ್ತಿ ಇವತ್ತು ಹೋಗಿ ಸಿನಿಮಾನೇ ತನ್ನ ಜಗತ್ತು, ಸಿನಿಮಾನೇ ತನ್ನ ಪ್ರಪಂಚ ಅನ್ನೋ ನಿಟ್ಟಿನಲ್ಲಿ ಇವತ್ತು ಹಗಲು ರಾತ್ರಿ ಅಂದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಕೂಡ ಅವರು ಮಾಡ್ತಾ ಇರ್ತಕ್ಕಂಥ ಸ್ಟ್ರಗಲ್ಲು, ಅವರು ಪಡ್ತಾ ಇರ್ತಕ್ಕಂತಹ ಶ್ರಮಕ್ಕೆ ತಕ್ಕ ರೀತಿಯಾಗಿರ್ತಕ್ಕಂತಹ ಪ್ರತಿಫಲವನ್ನು ನಾವು ಕೊಡಬೇಕು ಅನ್ನೋದಾದರೆ ಡೆಫಿನೆಟ್ಲಿ ನಿಮ್ಮ ನಿಯರಲ್ಲಿ ಇರ್ತಕ್ಕಂತಹ ಥಿಯೇಟ್ರಿಗೆ ಹೋಗಿ ಬುಕ್ ಮಾಡ್ಕೊಳ್ಳಿ. ಟಾಕ್ಸಿಕ್ ಟೀಮನ್ನು ಅಥವಾ ಟಾಕ್ಸಿಕ್ ಮೂವಿಯನ್ನು ವಿಜೃಂಭಣೆಯಿಂದ ಸೆಲೆಬ್ರೇಷನ್ ಮಾಡಿ. ತುಂಬ ಚೆನ್ನಾಗಿ ಮೂಡ್ ಬಂದಿರುತ್ತೆ. ಯಾಕೆ ಅಂತಂದರೆ ನಟ ಯಶ್ ಅವರು ಕೇವಲ ಒಬ್ಬ ನಟ ಮಾತ್ರ ಅಲ್ಲ, ಒಳ್ಳೆ ರೈಟ್ರು ಕೂಡ ಹೌದು, ಒಳ್ಳೆ ಡೈಲಾಗ್ ಡೆಲಿವರಿ ಮಾಡ್ತಕ್ಕಂಥ ನಟನೂ ಹೌದು, ಆ್ಯಂಡ್ ಒಳ್ಳೆ ಏನೋ ವಿಜುವಲೈಸೇಷನ್ ಇಟ್ಕೊಂಡಿರ್ತಕ್ಕಂತಹ ಒಬ್ಬ ನಟ ಹೌದು. ಜನ ಯಾವ ಸಮಯದಲ್ಲಿ ಯಾವುದನ್ನು ನಿರೀಕ್ಷೆ ಮಾಡ್ತಾರೆ ಅನ್ನುವಂಥದ್ದನ್ನು ನಾನು ಕಂಡಂಗೆ ಅವರಷ್ಟು ನಿರೀಕ್ಷೆ ಮಾಡಿ ಜನರ ಮುಂದೆ ತಗೊಂಡು ಬಂದು ಒಂದು ಚಿತ್ರವನ್ನು ಪ್ರದರ್ಶನ ಮಾಡುವಂಥ ನಟನನ್ನು ನಾನು ಇದುವರೆಗೂ ಕೂಡ ನೋಡಿಲ್ಲ. ಸೊ ಆ ಪರಿಯಾಗಿರ್ತಕ್ಕಂತಹ ಒಂದು ಕಾನ್ಫಿಡೆನ್ಸ್ ಅಂತಂದರೆ ನಟ ಯಶ್ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಆ ಕಾನ್ಫಿಡೆನ್ಸ್ ಅಂದರೆ ಓವರ್ ಕಾನ್ಫಿಡೆನ್ಸ್ ಅಲ್ಲ, ಆ ಕಾನ್ಫಿಡೆನ್ಸಿಗೆ ತಕ್ಕಂತೆ ಕೆಲಸವನ್ನು ಮಾಡ್ತಾರೆ ಅವರು. ಸೊ ಆ ರೀತಿಯಾಗಿರ್ತಕ್ಕಂತಹ ನನಗೆ ನಟ ಯಶ್ ಅಂತಂದರೆ ಬಹಳನೇ ಇಷ್ಟ ಆಗ್ತಾರೆ. ಯಾಕೆ ಅಂತಂದರೆ ಅವ್ರು ಏನು ಮಾತಾಡ್ತಾರೋ ಅದಕ್ಕೆ ತಕ್ಕಂತೆಯೇ ಕೆಲಸ ಮಾಡ್ತಾರೆ ಅವರು. ಸೊ ಹಾಗೆ ಮನುಷ್ಯ ಮಾತಾಡ್ದ ಅಂತಂದರೆ ಮಾತು ಜಾಸ್ತಿ ಆಡಲ್ಲ, ಬಟ್ ಮಾತಾಡ್ದ ಅಂತಂದರೆ ಆ ಮಾತಿಗೊಂದು ತೂಕ ಇರುತ್ತೆ. ಸೊ ಓಕೆ, ಆ ತೂಕಕ್ಕೆ ತಕ್ಕಂತೆ ನಡ್ಕೊತಾನೆ. ಆ ರೀತಿಯಾಗಿರ್ತಕ್ಕಂಥ ಕ್ಯಾರೆಕ್ಟರ್ನ ನಾನು ನಿಜವಾಗ್ಲೂ ಕೂಡ ನೋಡೋಕ್ಕೂ ಆಗಲ್ಲ ಅನಿಸ್ತದೆ ಮುಂದೇನೂ ಕೂಡ. ಬಟ್ ಆದರೆ ಅವರ ಡೆಡಿಕೇಟೆಡ್ಗೆ ನಾವು ಹ್ಯಾಂಡ್ಸ್ ಆಫ್ ಹೇಳಲೇಬೇಕು. ಬಿಕಾಸ್ ಎಷ್ಟು ಡೆಡಿಕೇಟೆಡ್ ಆಗಿ ಮನುಷ್ಯ ಕೆಲಸ ಮಾಡ್ತಾನೆ. ಯಾರ ಹತ್ರನೂ ಕೂಡ ಏನೂ ಕೂಡ ಟೈಮ್ ಪಾಸ್ ಮಾಡದೆ ತಾನಾಯಿತು, ತನ್ನ ಕೆಲಸ ಆಯಿತು, ತನ್ನ ಸಿನಿಮಾ ಆಯಿತು, ತನ್ನ ಜೀವನ ಆಯಿತು ಅಂತೇಳಿ ಏನು ತನ್ನನ್ನು ನಂಬ್ಕೊಂಡಿರ್ತಕ್ಕಂಥ ಜನರಿಗೆ, ತನ್ನ ಮೇಲೆ ಹೋಪನ್ನು ಇಟ್ಕೊಂಡಿರ್ತಕ್ಕಂಥ ಜನರಿಗೆ ಒಂದು ಏನು ಕೊಡಬೇಕು ಅದನ್ನು ಕರೆಕ್ಟಾಗಿ ಕೊಡುವಂಥ ಕೆಲಸವನ್ನು ನಟ ಯಶ್ ಅವರು ಇವತ್ತು ಮಾಡ್ತಾ ಇದ್ದಾರೆ. ನಾಟ್ ಓನ್ಲಿ ನಾವು ಹೇಳ್ತಾ ಇದ್ದೀವಿ, ಇದು ಕೇವಲ ಭಾರತೀಯ ಚಿತ್ರರಂಗದಲ್ಲಿ ಒಂದು ಮೈಲುಗಲ್ಲನ್ನು ಸೃಷ್ಟಿ ಮಾಡೋದಲ್ಲದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೇರೆ ಬೇರೆ ಕಂಟ್ರಿಯವರು ಕೂಡ ಇವತ್ತು ನಮ್ಮ ದೇಶದ ಚಿತ್ರರಂಗದ ಬಗ್ಗೆ, ನಮ್ಮ ಭಾರತೀಯ ಚಿತ್ರರಂಗದ ಬಗ್ಗೆ, ನಮ್ಮ ಕರ್ನಾಟಕದ ಚಿತ್ರರಂಗದ ಬಗ್ಗೆ, ನಮ್ಮ ಸ್ಯಾಂಡಲ್ವುಡ್ ಬಗ್ಗೆ ಮಾತಾಡಬೇಕು ಅಥವಾ ಮಾತಾಡೋಂಗಾಗುತ್ತೆ ಅಂತಂದರೆ ಡೆಫಿನೆಟ್ಲಿ ಅದು ನಮ್ಮ ಟಾಕ್ಸಿಕ್ ಸಿನಿಮಾದ ಮುಖಾಂತರ ಆಗೇ ಆಗುತ್ತೆ ಅನ್ನುವಂಥದ್ದನ್ನು ನನ್ನ ಒಂದು ನಂಬಿಕೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ತಪ್ಪದೆ ಟಾಕ್ಸಿಕ್ ಮೂವಿಯನ್ನು ಎಂಕರೇಜ್ ಮಾಡಿ, ಟಾಕ್ಸಿಕ್ ಮೂವಿಯನ್ನು ನೋಡಿ, ಟಾಕ್ಸಿಕ್ ಮೂವಿಗೆ ಬೆಂಬಲವನ್ನು ಸೂಚಿಸಿ. ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಆ ನಟ ಈ ನಟ ಅಂತಂದೆ ನಮ್ಮ ಕನ್ನಡದ ಸಿನಿಮಾ ಅದೇ ಇವತ್ತು ನಮ್ಮ ಭಾರತ ದೇಶವನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ಸಿನಿಮಾ. ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಬೇರೆ ಇಂಡಸ್ಟ್ರಿಯೊಂದಿಗೆ ಕಂಪೇರ್ ಮಾಡಿಕೊಂಡು ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಸಣ್ಣ ಇಂಡಸ್ಟ್ರಿ ಅಂಥೇಳಿ ಎಷ್ಟೋ ಜನ ಇವತ್ತು ಹೀಯಾಳಿಸ್ತಾ ಇದ್ರು. ಆದರೆ ಅದಕ್ಕೂ ಮೀರಿ ಕೂಡ ನಮ್ಮಲ್ಲೂ ಕೂಡ ಒಬ್ಬರು ಪ್ರತಿಭೆಗಳಿದ್ದೀವಿ. ನಾವು ಮನಸ್ಸು ಮಾಡಿದ್ರೆ ನಾವು ಅನ್ಯ ದೇಶಗಳ ಚಿತ್ರೀಕರಣಕ್ಕೂ ಕೂಡ, ಅನ್ಯ ದೇಶಗಳ ಚಿತ್ರಕ್ಕೂ ಕೂಡ ನಾವು ಕಾಂಪಿಟೇಟ್ ಮಾಡ್ತೀವಿ ಅನ್ನೋ ನಿಟ್ಟಲ್ಲಿ ಹೇಳುವ ರೀತಿಯಲ್ಲಿ ಇವತ್ತು ಟಾಕ್ಸಿಕ್ ಸಿನಿಮಾ ಮೂಡ್ ಬಂದಿರತಕ್ಕಂಥದ್ದು. ಸೊ ಡೆಫಿನೆಟ್ಲಿ ಖಂಡಿತವಾಗಿಯೂ ಕೂಡ ನಾನು ಪದೇ ಪದೇ ಟಾಕ್ಸಿಕ್ ಮೂವಿ ಬಗ್ಗೆ ಯಾಕೆ ವೀಡಿಯೋಸ್ನ ಮಾಡಿ ಹಂಚ್ಕೊಳ್ತಾ ಇದ್ದೀನಿ, ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ ಡೆಫಿನೆಟ್ಲಿ ಟಾಕ್ಸಿಕ್ ಮೂವಿ ಅನ್ನುವಂಥದ್ದು ನಮ್ಮ ಮಣ್ಣಿನ ಸೊಗಡಿನ ನಮ್ಮ ಹೀರೋ ಮಾಡಿರ್ತಕ್ಕಂತಹ ಸಿನಿಮಾ. ಈ ಸಿನಿಮಾ ಕೇವಲ ನಮ್ಮ ಭಾರತೀಯ ದೇಶದಲ್ಲಿ ಮಾತ್ರ ಅಲ್ಲದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಸ್ಕೇಲಲ್ಲಿ ರೆಡಿಯಾಗಿರ್ತಕ್ಕಂತಹ ಚಿತ್ರ. ನಮ್ಮ ಭಾರತೀಯ ಚಿತ್ರರಂಗವನ್ನು ವಿದೇಶಿಯ ಚಿತ್ರರಂಗದೊಂದಿಗೆ ಕಂಪೇರ್ ಮಾಡಿಕೊಳ್ಳೋ ರೀತಿಯಲ್ಲಿ ಮಾಡಿರ್ತಕ್ಕಂತಹ ಚಿತ್ರ. ಸೊ ಹಾಗಾಗಿ ವಿದೇಶಿಯರು ಕೂಡ ಇವತ್ತು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ ಅಂತಂದರೆ ಡೆಫಿನೆಟ್ಲಿ ನಾವು ಸಪೋರ್ಟ್ ಮಾಡೋದ್ರಲ್ಲಿ ಏನು ತಪ್ಪಿದೆ ಅನ್ನುವಂಥದ್ದು ನನ್ನ ಒಂದು ಭಾವನೆ. ಸೊ ಹಾಗಾಗಿ ಡೆಫಿನೆಟ್ಲಿ ನಾನು ಟಾಕ್ಸಿಕ್ ಮೂವಿ ಬಗ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಅಪ್ಡೇಟ್ ಬಂದರೂ, ಯಾವುದೇ ಒಂದು ಪೋಸ್ಟರ್ ಬಂದರೂ, ಯಾವುದೇ ಒಂದು ವೀಡಿಯೋಸ್ ಬಂದರೂ ಡೆಫಿನೆಟ್ಲಿ ನಿಮಗೆ ವೀಡಿಯೋಸ್ಗಳನ್ನು ಮಾಡಿ ಹಂಚ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಬೆಂಬಲವನ್ನು ಸೂಚಿಸಿ ಅಂತೇಳಿ ಕೇಳ್ತಾ, ಮತ್ತೇನಾದರೂ ಟಾಕ್ಸಿಕ್ ಮೂವಿ ಬಗ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಅಪ್ಡೇಟ್ ಬಂತು ಅಂತಂದರೆ ನಿಮಗೆ ವೀಡಿಯೋಸ್ಗಳನ್ನು ಮಾಡಿ ಮಾಹಿತಿಗಳನ್ನು ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದ.